ಉದ್ಯಮನಗರ ದಾಂಡೇಲಿಯಲ್ಲಿ ಹೆಚ್ಚಿನ ಸರಕು ಸಾಗಾಟವಿರುವ ಹಿನ್ನೆಲೆಯಲ್ಲಿ ಟ್ರಕ್ ಟರ್ಮಿನಲ್ ಒಂದರ ಅಗತ್ಯತೆ ಇದೆ ಎಂಬ ಬಹುಜನರ ಬೇಡಿಕೆಯಂತೆ ಕಳೆದ 7 ವರ್ಷಗಳ ಹಿಂದೆಯೇ ಮಂಜೂರಾಗಿದ್ದ ದೇವರಾಜ್ ಅರಸ್ ಟ್ರಕ್ ಟರ್ಮಿನಲ್ ಇದುವರೆಗೂ ಕಾರ್ಯನಿರ್ವಹಿಸದೆ ಏದುಸಿರು ಬಿಡುತ್ತಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ. ದಾಂಡೇಲಿಯಲ್ಲಿ ಈಗ ಉಳಿದಿರುವ ಏಕೈಕ ಬೃಹತ್ ಉದ್ಯಮವೆಂದರೆ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್. ಈ ಕಂಪನಿಗೆ ಕಚ್ಚಾ ವಸ್ತುಗಳನ್ನು ತರಲು ಹಾಗೂ ಈ ಕಂಪನಿಯಲ್ಲಿ ಉತ್ಪಾದಿತ ಅನೇಕ ಸರಕುಗಳನ್ನು ಬೇರೆ ಬೇರೆ ನಗರಗಳಿಗೆ ಸಾಗಿಸಲು ಇಲ್ಲಿ ಸಹಜವಾಗಿಯೇ ಟ್ರಕ್ಕುಗಳ ಓಡಾಟ ಹೆಚ್ಚಾಗಿದೆ. ಇಲ್ಲಿಗೆ ಬರುವ ಟ್ರಕ್ಕುಗಳಲ್ಲಿ ಒಂದಿಷ್ಟು ಟ್ರಕ್ಕುಗಳು ಅನ್ಲೋಡ್ ಮತ್ತು ಲೋಡಿಂಗ್ ಸಂದರ್ಭದಲ್ಲಿ ಕಂಪನಿಯ ಆವರಣದ ಒಳಗೆ ಇದ್ರೆ, ಉಳಿದ ಟ್ರಕ್ಕುಗಳು ಹೊರಗಡೆ ರಸ್ತೆಯಲ್ಲೋ ಸಾಲು ನಿಂತಿರುತ್ತವೆ. ಹೀಗೆ ದಾಂಡೇಲಿಯ ಹಳಿಯಾಳ ರಸ್ತೆ ಸೇರಿದಂತೆ ಹಲವು ರಸ್ತೆಯಲ್ಲಿ ಸಾಲು ಸಾಲಾಗಿ ನಿಲ್ಲುವ ಲಾರಿಗಳಿಂದಾಗುವ ಅನಾನುಕೂಲತೆಯನ್ನ ಕಂಡು ದಾಂಡೇಲಿಗೊಂದು ಟ್ರಕ್ ಟರ್ಮಿನಲ್ ಬೇಕೆಂಬ ಬೇಡಿಕೆ ಬಹಳ ದಿನಗಳಿಂದಿತ್ತು. ಅದು 2017-18ರಲ್ಲಿ ಈಡೇರಿತ್ತು. ಶಾಸಕ ಆರ್.ವಿ. ದೇಶಪಾಂಡೆ ನಿರ್ದೇಶನದಂತೆ ಹಳಿಯಾಳ ರಸ್ತೆಯಲ್ಲಿ ಸುಮಾರು 5 ಎಕರೆ ಜಾಗವನ್ನ ನಗರಸಭೆಯಿಂದ ಈ ಟರ್ಮಿನಲ್ಗೆ ನೀಡಲಾಗಿತ್ತು. ಎರಡೆರಡು ಬಾರಿ ಶಿಲಾನ್ಯಾಸಗಳು ನಡೆದವು. ಒಮ್ಮೆ ಸಂಸ್ಥೆಯ ಅಧ್ಯಕ್ಷರು ಬಂದು ಶಿಲಾನ್ಯಾಸ ನೆರವೇರಿಸಿದ್ರೆ, ಮತ್ತೊಮ್ಮೆ ಶಾಸಕ ಆರ್.ವಿ. ದೇಶಪಾಂಡೆ ಶಿಲಾನ್ಯಾಸ ನೆರವೇರಿಸಿದ್ರು. ಆದ್ರೆ ಅಂದಿನಿಂದ ಇಲ್ಲಿಯವರೆಗೆ ಸರಿಸುಮಾರು 7 ವರ್ಷಗಳು ಕಳೆಯುತ್ತಾ ಬಂದ್ರೂ ಕೂಡ ನೆಲ ಸಮತಟ್ಟು ಮಾಡಿದ್ದು ಹಾಗೂ ನಾಮಫಲಕ ಅಳವಡಿಸಿದ್ದು ಬಿಟ್ರೆ ಯಾವ ಕೆಲಸಗಳು ಕೂಡ ಆಗಿಲ್ಲ. ಟ್ರಕ್ ಟರ್ಮಿನಲ್ನಲ್ಲಿ ಲಾರಿಗಳಿಗೆ ಹಾಗೂ ಲಾರಿ ಚಾಲಕರಿಗೆ ಅವಶ್ಯವಿರುವ ಗ್ಯಾರೇಜ್ ವ್ಯವಸ್ಥೆ, ಟೈರ್ಗಳಿಗೆ ಗಾಳಿ ತುಂಬುವ ವ್ಯವಸ್ಥೆ, ಕ್ಯಾಂಟೀನ್ ವ್ಯವಸ್ಥೆ, ಲಾರಿಗಳಿಗೆ ಬೇಕಾಗಿರುವ ಪಾರ್ಟ್ಸ್ಗಳು ಸಿಗುವ ಸಾಮಗ್ರಿಗಳ ಸ್ಟಾಲ್ ವ್ಯವಸ್ಥೆ, ಟ್ರಾನ್ಸ್ಪೋರ್ಟ್ ಕಾರ್ಯಾಲಯಗಳಿಗಾಗಿ ಮಳಿಗೆ ವ್ಯವಸ್ಥೆ, ವೇಬ್ರಿಡ್ಜ್ ವ್ಯವಸ್ಥೆ, ಪೆಟ್ರೋಲ್ ಪಂಪ್, ಚಾಲಕರಿಗೆ ಅನುಕೂಲವಾಗುವ ಹಾಗೆ ಶೌಚಾಲಯ, ಲಾರಿ ಚಾಲಕರಿಗೆ ಬಿಡುವಿನ ಸಮಯದಲ್ಲಿ ವಿಶ್ರಾಂತಿ ಪಡೆಯಲು ವಿಶ್ರಾಂತಿ ಗೃಹ, ರಾತ್ರಿಯ ವೇಳೆ ಸಮಸ್ಯೆ ಆಗದಂತೆ ದೀಪದ ಬೆಳಕು, ಕಾರ್ಯಾಲಯ, ಸುತ್ತಲೂ ಆವರಣ ಗೋಡೆ, ಈ ಎಲ್ಲ ಮೂಲ ಸೌಕರ್ಯಗಳನ್ನು ಒದಗಿಸಬೇಕೆಂದಿದೆ. ಆದರೆ ತಮ್ಮ ಕಂಪನಿಗೆ ಬರುವ ವಾಹನಗಳೇ ಹೆಚ್ಚಿಗೆ ಇರುವುದರಿಂದ ಚಾಲಕರಿಗೆ ಅನುಕೂಲವಾಗಲೆಂದು ದಾಂಡೇಲಿಯ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ನವರು ಇಲ್ಲಿ ಸುಮಾರು 12 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶೌಚಾಲಯವನ್ನ ನಿರ್ಮಿಸಿಕೊಟ್ಟಿದ್ದಾರೆ. ಟ್ರಕ್ ಟರ್ಮಿನಲ್ ವ್ಯಾಪ್ತಿಯಲ್ಲಿ ಲಾರಿಗಳು ಹಾಗೂ ಲಾರಿ ಚಾಲಕರಿಗೆ ಅವಶ್ಯವಿರುವಂತೆ ಅನುಕೂಲವಾಗುವ ವ್ಯಾಪಾರಿ ಮಳಿಗೆಯನ್ನ ನಿರ್ಮಿಸಬೇಕು. ಆದರೆ ಮಳಿಗೆಯನ್ನ ನಿರ್ಮಿಸದೆ ಈಗಾಗಲೇ ನಿವೇಶನಗಳನ್ನೇ ಕೆಲವರಿಗೆ ಆನ್ಲೈನ್ ಹರಾಜು ಮೂಲಕ ಲೀಸ್ ಅಥವಾ ಬಾಡಿಗೆ ಆಧಾರದಲ್ಲಿ ನೀಡಿದ್ದಾರೆಂಬ ಮಾಹಿತಿ ಇದೆ. ಆಗಾಗ ಬೆಂಗಳೂರಿನಿಂದ ಬಂದು ಹೋಗುವ ದೇವರಾಜ್ ಅರಸು ನಿಗಮದ ಅಧಿಕಾರಿಗಳು ಸ್ಥಳೀಯ ಆಡಳಿತ ಹಾಗೂ ಅಧಿಕಾರಿಯನ್ನ ಕತ್ತಲಲ್ಲಿಟ್ಟು ತಮ್ಮ ಮನಸ್ಸಿಗೆ ಬಂದಂತೆ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂಬುದು ಸ್ಥಳೀಯ ಜನಪ್ರತಿನಿಧಿಯ ಆಕ್ಷೇಪವಾಗಿದೆ. ಈ ಟ್ರಕ್ ಟರ್ಮಿನಲ್ ನಡೆಸಲು ಹಾಗೂ ಪೆಟ್ರೋಲ್ ಪಂಪ್ ನಡೆಸಲು ಹೊರಗಿನವರು ಟೆಂಡರ್ ಪಡೆದಿರುವುದಷ್ಟೇ ಅಲ್ಲದೆ ಇಲ್ಲಿಯ ಸಣ್ಣ ಪುಟ್ಟ ಮಳಿಗೆಯನ್ನು ಕೂಡ ಮಳಿಗೆ ನಿರ್ಮಿಸುವ ಮುನ್ನವೇ ಹೊರಗಿನವರಿಗೆ ಆನ್ಲೈನ್ ಹರಾಜು ಮೂಲಕ ನೀಡಲಾಗಿದೆಯಂತೆ. ಹಾಗಾದ್ರೆ ದಾಂಡೇಲಿಯವರಿಗೇನು ಪ್ರಯೋಜನ ಎಂಬ ಪ್ರಶ್ನೆ ಕೆಲ ಟ್ರಾನ್ಸ್ಪೋರ್ಟ್ ಉದ್ಯಮಿಗಳಿಗಾಗಿದೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಬಿಎನ್ ವಾಸರೆ, ದಾಂಡೇಲಿ. ವರ್ಷದ ಪಾಠ ಮುಗಿಸಿ ವಾರ್ಷಿಕ ಪರೀಕ್ಷೆ ಎದುರಿಸುವ ತಯಾರಿನಲ್ಲಿ ಇರುವ ಗೋಕರ್ಣದ ವಿದ್ಯಾರ್ಥಿಗಳು ಒಂದಿಷ್ಟು ಬಿಡುವು ಮಾಡಿಕೊಂಡು ಹಾಡು, ನೃತ್ಯ, ಸಂಗೀತದಲ್ಲಿ ಹೆಜ್ಜೆ ಹಾಕಿ ಸಂಭ್ರಮಿಸಿದ್ರು. ಶೈಕ್ಷಣಿಕ ವರ್ಷದಲ್ಲಿ ನಡೆದ ಕ್ರೀಡಾಕೂಟ, ಉತ್ತಮ ವಿದ್ಯಾರ್ಥಿ ಮತ್ತಿತರ ಚಟುವಟಿಕೆಯಲ್ಲಿ ಸಾಧನೆ ಮಾಡಿದವರು ವಿದ್ಯೆ ನೀಡಿದ ಗುರುವಿನಿಂದ ಗೌರವ ಪಡೆದು ಖುಷಿ ಪಟ್ಟರು. ಹೀಗೆ ತಮ್ಮ ಸಹಪಾಠಿಗಳೊಂದಿಗೆ ವರ್ಷದ ಆಟ ಪಾಠದ ನೆನಪು ಮಾಡುತ್ತಾ ಶಾಲಾ ವಾರ್ಷಿಕೋತ್ಸವದಲ್ಲಿ ಪಾಲ್ಗೊಂಡ ವಿದ್ಯಾರ್ಥಿಗಳು. ಇದು ಗೋಕರ್ಣ ಭದ್ರಕಾಳಿ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ದೃಶ್ಯ. ಭದ್ರಕಾಳಿ ಆಂಗ್ಲ ಪ್ರಾಥಮಿಕ ಶಾಲಾ ವಿಭಾಗದ ವಾರ್ಷಿಕೋತ್ಸವ 2 ದಿನ ಅದ್ದೂರಿಯಾಗಿ ನಡೆಯಿತು. ಮೊದಲ ದಿನ ನಡೆದ ಸಭಾ ಕಾರ್ಯಕ್ರಮವನ್ನ ಋಗ್ವೇದ ಘನಪಾಠಿ ರಾಮಕೃಷ್ಣ ಶಂಕರಲಿಂಗ ಉದ್ಘಾಟಿಸಿದ್ರು. ಬಳಿಕ ಮಾತನಾಡಿದ ಅವರು, ವಿದ್ಯಾರ್ಥಿಗಳ ಉತ್ತಮ ವಿದ್ಯಾಭ್ಯಾಸದೊಂದಿಗೆ ಸಾಧನೆಗೈದು ಶಾಲೆಗೆ ಹಾಗೂ ಊರಿಗೆ ಕೀರ್ತಿ ತಂದು ಪಾಲಕರ ಪ್ರೀತಿಗೆ ಪಾತ್ರರಾಗಿ ಎಂದು ಕರೆ ನೀಡಿದ್ರು. ಈಗ
ಹೆಸರುಗಾಳಿ ಪಡೆದುವ ಈ ಕಾಲೇಜಲ್ಲಿ ಇದೆ. ಇದು ನಮ್ಮ ಹಳೆಯ ಬಹಳ ಜನ ನಮ್ಮ ಹಳೆಯ ಪರಿಶ್ರಮ ಮಾಡಿ ಕಟ್ಟಿರುವಂಥ ಈ ಸಂಸ್ಥೆ. ಇಲ್ಲಿ ಪ್ರಾರಂಭಿಕವಾಗಿ ಕಾರಂತರು, ನಂತರ ಗೌರೀಶ್ ಮಾಸ್ತರು, ಬಗ್ಗೆ ಕಾಲರು ಹಾಗೂ ಇತ್ಯಾದಿ ಎಲ್ಲರೂ ಸಹ ತಮ್ಮ ಮುಖ್ಯವಾಗಿ ಬರವಣೆ ಮಾಸ್ತರು ಇತ್ಯಾದಿಗಳೆಲ್ಲ ಭಾಳ ದಿವಸ. ಮುಖ್ಯ ಅತಿಥಿಯಾಗಿ ಆಗಮಿಸಿದ ಲಯನ್ಸ್ ಕ್ಲಬ್ನ ಅನಿಲ್ ಶೇಟ್ ವಾರ್ಷಿಕ ಕ್ರೀಡಾಕೂಟ ಮತ್ತಿತರ ಚಟುವಟಿಕೆಯಲ್ಲಿ ಪಾಲ್ಗೊಂಡು ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಿದ್ರು. ಕೆನರಾ ಶಿಕ್ಷಣ ಪ್ರಸಾರಕ ಮಂಡಳಿಯ ಕಾರ್ಯದರ್ಶಿ ಜಿಎನ್ ನಾಯಕ್, ಸದಸ್ಯರಾದ ಗುರುಪ್ರಕಾಶ್ ಹೆಗಡೆ ಹಾಗೂ ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ವಿಆರ್ ಮಲ್ಲನ್ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲ ಎಸ್ಸಿ ನಾಯ್ಕ್, ಡಾಕ್ಟರ್ ಮಲ್ಲನ್ ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳ ಸ್ವಾಗತ ಗೀತೆಯೊಂದಿಗೆ ಪ್ರಾರಂಭವಾಗಿತ್ತು. ಮುಖ್ಯಾಧ್ಯಾಪಕಿ ರೇವತಿ ಮಲ್ಲನ್ ಸ್ವಾಗತಿಸಿದ್ರು. ಶಿಕ್ಷಕ ಶರಣ್ಯ ನಾಯಕ್ ವಾರ್ಷಿಕ ವರದಿ ವಾಚಿಸಿದ್ರು. ಶಿಕ್ಷಕಿ ಜಾನ್ಸಿ, ನೂತನ್ ನಾಯಕ್ ನಿರ್ವಹಿಸಿದ್ರು. ಎರಡನೇ ದಿನ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮ ಮಕ್ಕಳ ಕಲಾ ಪ್ರದರ್ಶನವನ್ನ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯ ಮಹೇಶ್ ಶೆಟ್ಟಿ ಉದ್ಘಾಟಿಸಿದ್ರು. ಇದೇ ಸಂದರ್ಭದಲ್ಲಿ ಮಹಾಬಲೇಶ್ವರ ಮಂದಿರದಲ್ಲಿ ಕಳೆದ 16 ವರ್ಷ ಅಮೃತಾನ್ನ ವಿಭಾಗದಲ್ಲಿ ಮುಖ್ಯ ಅಡುಗೆ ತಯಾರಕರು ಹಾಗೂ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸಿ ನಿವೃತ್ತಿ ಪಡೆದ ರಮೇಶ್ ಭಟ್ ಕೂಜಳ್ಳಿ ಹಾಗೂ ಇವರ ಪತ್ನಿ ಲತಾ ಭಟ್ ಹಾಗೂ ಶಾಲಾ ಕಟ್ಟಡ ನಿರ್ಮಾಣ ಮಾಡಿದ ಗುತ್ತಿಗೆದಾರ ಗೋವಿಂದು ಗೌಡರನ್ನ ಸನ್ಮಾನಿಸಲಾಯಿತು. ಈ ವೇಳೆ ಕೆನರಾ ಶಿಕ್ಷಣ ಪ್ರಸಾರಕ ಮಂಡಳಿಯ ಖಜಾಂಚಿ ರವಿ ಕೊಡ್ಲೆಕೆರೆ, ಸದಸ್ಯ ರಮೇಶ್ ಪ್ರಸಾದ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ನಂತರ ವಿದ್ಯಾರ್ಥಿಗಳಿಂದ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮ ಬಹು ಆಕರ್ಷಕವಾಗಿ ಮೂಡಿಬಂತು. ಪಾಲಕರು, ಶಿಕ್ಷಕ ವೃಂದದವರು ಮತ್ತಿತರರು ಪಾಲ್ಗೊಂಡಿದ್ರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಕರ್ವರ ಕೋಡಿಭಾಗದ ಸಾಲುಮರದ ತಿಮ್ಮಕ್ಕ ವೃಕ್ಷ ಉದ್ಯಾನದಲ್ಲಿ ಅರಣ್ಯ ಇಲಾಖೆಯಿಂದ ನಿರ್ಮಿಸಲಾಗಿದ್ದ
ವಿನೂತನ ಪರಿಕಲ್ಪನೆಯ ಸ್ಮೃತಿವನ ಪಾಳು ಬಿದ್ದಿದ್ದು, ಇಲ್ಲಿ ಸಾರ್ವಜನಿಕರಿಂದ ಈವರೆಗೆ ಕೇವಲ ಬೆರಳೆಣಿಕೆಯ ಗಿಡಗಳನ್ನು ಮಾತ್ರ ನೆಡಲಾಗಿದೆ. ಮೃತರ ಪ್ರೀತಿ ಪಾತ್ರರ ನೆನಪು ಶಾಶ್ವತವಾಗಿರಿಸಲು ಹಾಗೂ ಆ ಮೂಲಕ ವೃಕ್ಷಗಳ ಸಂಖ್ಯೆ ಹೆಚ್ಚಿಸುವ ನಿಟ್ಟಿನಲ್ಲಿ ಅರಣ್ಯ ಇಲಾಖೆಯು ಕಾರವಾರದ ತಿಮ್ಮಕ್ಕ ಸಸ್ಯೋದ್ಯಾನವನದಲ್ಲಿ ಸ್ಮೃತಿವನ ಎಂಬ ಯೋಜನೆ ಸಿದ್ಧಪಡಿಸಿತ್ತು. ಒಟ್ಟು 16 ಹೆಕ್ಟೇರ್ ಪ್ರದೇಶದಲ್ಲಿರುವ ಈ ವೃಕ್ಷೋದ್ಯಾನದಲ್ಲಿ ಒಂದಿಷ್ಟು ಜಾಗವನ್ನು ಸ್ಮೃತಿವನಕ್ಕೆ ಮೀಸಲಿಟ್ಟು ಸ್ಥಳೀಯರಿಗೆ ಗಿಡ ನೆಡಲು ಮುಕ್ತ ಅವಕಾಶ ಕಲ್ಪಿಸಲಾಗಿದೆ. ಆದರೆ ಕಳೆದ 4 ವರ್ಷದಿಂದ ಈವರೆಗೆ ಸಾರ್ವಜನಿಕರಿಂದ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು, ಇಲ್ಲಿ ಬೆರಳೆಣಿಕೆಯಷ್ಟು ಗಿಡಗಳನ್ನ ಮಾತ್ರ ಕಾಣಬಹುದಾಗಿದೆ. ಅಲ್ಲದೆ ಸದ್ಯ ಈ ಜಾಗ ನಿರ್ವಹಣೆ ಇಲ್ಲದೆ ಮುಳ್ಳು ಗಿಡಗಂಟೆಗಳಿಂದ ಪಾಳು ಬಿದ್ದ ಸ್ಥಿತಿಯಲ್ಲಿದೆ. ಇಲ್ಲಿನ ಕಾಳಿ ಸಂಗಮ ಪ್ರದೇಶದಲ್ಲಿ ಸ್ಥಳೀಯರು ಅನಾದಿ ಕಾಲದಿಂದಲೂ ಪಿತೃ ಕಾರ್ಯವನ್ನ ಕೈಗೊಳ್ಳುತ್ತಿದ್ರು. ಹೀಗಾಗಿ ಅಲ್ಲಿ ಕಾರ್ಯಗಳನ್ನ ಕೈಗೊಂಡ ಬಳಿಕ ಇಲ್ಲಿಗೆ ಬಂದು ಅವರ ನೆನಪಿನಲ್ಲಿ ಗಿಡವನ್ನ ನೆಡಲು ಅರಣ್ಯ ಇಲಾಖೆಯು ಅವಕಾಶ ನೀಡಿದೆ. ಕುಟುಂಬದವರು ಅಥವಾ ಆತ್ಮೀಯರು ಮೃತಪಟ್ಟಾಗ ಅವರ ಚಿರ ನೆನಪಿಗಾಗಿ ಇಲ್ಲಿ ಗಿಡವನ್ನ ನೆಡುವ ಯೋಜನೆ ಮಾದರಿಯಾಗಿದೆ. ಆದರೆ ಈ ವಿನೂತನ ಯೋಜನೆ ಬಗ್ಗೆ ಅರಣ್ಯ ಇಲಾಖೆಯಿಂದ ಸರಿಯಾದ ಸಾರ್ವಜನಿಕರ ಪ್ರಚಾರ ನಡೆಯುತ್ತಿಲ್ಲ ಎಂದು ಸ್ಥಳೀಯರೊಬ್ಬರು ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ರಾಜ್ಯ ಸರ್ಕಾರದ ಸ್ಮೃತಿವನ ಯೋಜನೆಯಡಿಯಲ್ಲಿ ಗಿಡವನ್ನ ನೆಡಲು ಸಾರ್ವಜನಿಕರಿಗೆ ಮುಕ್ತ ಅವಕಾಶ ನೀಡಲಾಗಿದೆ. ಮೃತರ ಚಿರ ನೆನಪಿಗಾಗಿ ಹಾಗೂ ಪ್ರೀತಿ ಪಾತ್ರರ ಹುಟ್ಟುಹಬ್ಬದ ಸವಿ ನೆನಪಿಗಾಗಿ ಇಲ್ಲಿ ಗಿಡ ನೆಡಬಹುದಾಗಿದೆ. ಆಸಕ್ತರಿಗೆ ಅಗತ್ಯವಿರುವ ಗಿಡವನ್ನ ಇಲಾಖೆಯು ನರ್ಸರಿಗಳಿಂದ ಒದಗಿಸುತ್ತದೆ. ಅಲ್ಲದೆ ನಿರ್ದಿಷ್ಟ ಜಾತಿ ಗಿಡವನ್ನ ಪಡೆಯ ಬಯಸುವವರು ಮುಂಚಿತವಾಗಿ ತಿಳಿಸಿದ್ರೆ ಇಲಾಖೆಯಿಂದಲೇ ಸಿದ್ಧಪಡಿಸಿ ನೀಡಲಾಗುತ್ತದೆ. ಸ್ಮೃತಿವನದಲ್ಲಿ ಗಿಡವನ್ನ ನೆಡಲು ಸಾರ್ವಜನಿಕರಿಗೆ ಮುಕ್ತ ಅವಕಾಶ ನೀಡಲಾಗಿದ್ದು, ಹೆಚ್ಚಿನ ಮಾಹಿತಿಗೆ ವಲಯ ಅರಣ್ಯಾಧಿಕಾರಿ ಕಚೇರಿಗೆ ಭೇಟಿ ನೀಡಬಹುದು. ತಿಮ್ಮಕ್ಕ ವೃಕ್ಷೋದ್ಯಾನದ ನಿರ್ವಹಣೆಗೆ ಹೆಚ್ಚಿನ ಅನುದಾನ ಕೋರಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎನ್ನುತ್ತಾರೆ ಕಾರವಾರದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ರವಿಶಂಕರ್. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಅವಿನಾಶ್ ಆಗೇರ, ಕಾರವಾರ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ.
ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.